ಯಾರಿವ್ರಿಬ್ರು? ಏನಿ ವೇಷ? ಮುದಿಮಾನವ, ನನ್ನ ಹೆಸರು ಆಮ್ರಪಾಲಿ. ನಾನ್ ನಿಮ್ ಮೊಮ್ಮಗಳು ಮಾಯಿ, ಈ ಮನೆ ಮುಂದಿನ ಸೊಸೆ. ಮೊದ್ಲು ಇಬ್ರು ಮನೆಯಿಂದ ಜಾಗ ಖಾಲಿ ಮಾಡಿ. ಮಾಯಿ, ಪ್ರದ್ಯುಮ್ನ, ಈ ಮನೆಯಲ್ಲಿ ನನ್ ಮಾತು ಯಾರು ಮೀರಲ್ಲ ಅಂತ ಅನ್ಕೊಂಡಿದೀನಿ. ಮೊದಲು ಇವರಿಬ್ರು ಮನೆಯಿಂದ ಹೊರಗೆ ಹೋಗ್ಬೇಕು ಅಷ್ಟೇ. ಅಮ್ಮ 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 ಸಿಟ್ ಮಾಡ್ಕೋಬೇಡಮ್ಮ. ಎಷ್ಟು ಧೈರ್ಯ ಇದ್ರ ಆ ಯುಕ್ತಿ. ಮಾಯಿ, ಯಾರೋ ಹುಡುಗಿ ಪ್ರದ್ಯುಮ್ನ, ನಿನಗೂ ಅವಳಿಗೂ ಏನ್ ಸಂಬಂಧ? ಏನ್ ಯೋಚನೆ ಮಾಡ್ತಿದ್ಯಾ ಪ್ರದ್ಯುಮ್ನ? ಆಕ್ಸಿಡೆಂಟ್ ಮಾಯಿ. ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಪ್ರದ್ಯುಮ್ನ? ಆ ಹುಡುಗಿ ಯಾಕಿಲ್ಲಿದ್ದಾಳೆ? ನಿಮಗೆ ನೆನಪಿದ್ಯಾ ಮಾಯಿ, ಛಾಯಕ್ಕನ್ಗೆ ಆಕ್ಸಿಡೆಂಟ್ ಆಯ್ತು. ಮನೆ ತುಂಬ ಖುಷಿಯಾಗಿ ಓಡಾಡ್ಕೊಂಡಿದ್ದವಳು ನಡೆಯೋಕ್ಕೂ ಆಗ್ತಾ ಇರೋ ಹಾಗಾಯ್ತು. ಈ ಹುಡುಗಿಗೂ ಅಷ್ಟೆ, ಆಕ್ಸಿಡೆಂಟ್ ಆಗಿ ರೋಡ್ ಮೇಲೆ ಬಿದ್ದಿದ್ಲು. ಮನ್ಸೊಪ್ಪಿಲ್ಲ, ಕರ್ಕೊಂಬಂದೆ. ಶಿ ಈಸ್ ಫಿಸಿಕಲಿ ಸ್ಟೇಬಲ್ ನಾವು, ಆದರೆ ಮನ್ಸು ಸರಿ ಇಲ್ಲ. ಸರಿ ಆಗಕ್ಕೆ ಇನ್ನೂ ಸ್ವಲ್ಪ ದಿನ ಆಗತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಲ್ಲಿವರೆಗೂ ನಮ್ಮ ಜೊತೆ ಇರಲಿ ಅಂತ. ನಾನ್ ನಿಮ್ ಮೊಮ್ಮಗಳು ಮಾಯಿ, ಈ ಮನೆ ಮುಂದಿನ ಸೊಸೆ. ಆ ಯುಕ್ತಿ? ಈ ಮನೆ ಅವಳಿಗೂ ಸಹ ಸೇರಿದ್ದೆ ಅಲ್ವಾ ಮಾಯಿ? ಅವಳಿಗೂ ಅವ್ರ ಅಮ್ಮನಿಗೂ ಯಾವತ್ತೋ ಈ ಮನೆ ಬಾಗಿಲು ಮುಚ್ಚೋಯ್ತು ಪ್ರದ್ಯುಮ್ನ. ಅದೆಲ್ಲ ಕೆಟ್ಟ ಕನಸು ಅಂತ ಮರ್ತ್ಬಿಡಿ ಮಾಯಿ. ಕನಸಾಗಿದ್ರೆ ಮರಿಬಹುದಾಗಿತ್ತು, ಆದ್ರೆ ಇದು ಜೀವನ. ನಿಂದು ಹಸುಗೂಸಿನಂತ ಮನ್ಸ್ ಕಣೋ ಪ್ರದ್ಯುಮ್ನ. ಆದ್ರೆ ನಿನ್ನ ಅತ್ತೆ ಈಶ್ವರಿ ಇದ್ದಾಳಲ್ಲ, ಅವಳು ಎಂತ ನಸುಗುನ್ನಿ ಅಂತ ನಿನಗಿನ್ನೂ ಗೊತ್ತಿಲ್ಲ. ಆ ಯುಕ್ತಿ ಈ ಮನೆಯಲ್ಲಿ ಇರೋದು ಯಾಕೋ ನನಗೆ ಸರಿ ಅನ್ಸ್ತಾ ಇಲ್ಲ. ನನಗಿಷ್ಟನೂ ಇಲ್ಲ. ಮಾಯಿ, ಹಠ ಮಾಡಿ ನನ್ನ ಮನ್ಸನ್ನ ನೋಯಿಸ್ಬೇಡ ಪ್ರದ್ಯುಮ್ನ. ಯುಕ್ತಿ ಅವಳ ಮನೆಗೆ ವಾಪಸ್ ಹೋಗ್ಲಿ. ಆ ಇನ್ನೊಂದು ಹುಡುಗಿಗೆ ಯಾವ್ದಾದ್ರೂ ಹಾಸ್ಪಿಟಲ್ನ ನೋಡೋಣ. ನನ್ನ ಮಾತನ್ನು ಕೇಳ್ತೀಯಾ? ಆಯ್ತು ಮಾಯಿ. ಅಮ್ಮ, ನೀ ತಪ್ಪು ಮಾಡ್ತಾ ಇದೀಯಾ. ಏನು ನಿನ್ ಮಾತಿನ ಅರ್ಥ? ಅವನನ್ನ ಉಳಿಸ್ಕೊಳ್ಬೇಕು ಅಂತ ಅವನನ್ನ ಕಳ್ಕೊತಾ ಇದೀಯ ನೀನು. ಎಲ್ಲ ಸರಿ ಹೋಗೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ, ಹೇಳ? ಏನು? ನೋಡಿ ಮಾವ, ಮಾಯಿ ಹೇಗ್ ಅನ್ಬಿಟ್ರು. ಯುಕ್ತಿ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ಮಾಯಿ ಕೋಪ ಮಾಡ್ಕೊಂಡಿದ್ದು ಪ್ರದ್ಯುಮ್ನನ್ ಮೇಲೆ. ಅಪ್ಪ, ಇದರಲ್ಲಿ ಅಣ್ಣಂದ್ ಯಾವ ತಪ್ಪು ಇಲ್ಲ. ಆನ್ಯ, ನೀನ್ ಯಾವಾಗ್ಲೂ ಅವನು ಪರ ವಹಿಸ್ಕೊಂಡು ಬರ್ಬೇಡ ಇಲ್ಲಿ. ಅಪ್ಪ, ಅವಳು ಹೇಳ್ತಾ ಇರೋದ್ ನಿಜನೇ. ನಾವೆಲ್ಲರೂ ಮಾತಾಡ್ಕೊಂಡೇ ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ನಿಮಗ್ ಮಾಡಕ್ ಬೇರೆ ಕೆಲಸ ಇಲ್ಲ ನೋಡಿ, ಅದಕ್ಕೆ ಹಾದಿ ಬೀದಿಲಿ ಬಿದ್ದಿರೋರ್ನೆಲ್ಲ ಮನೆ ಕರ್ಕೊಂಡ್ ಬರ್ತಾ ಇದ್ದೀರಾ. ಈಗಾಗ್ಲೇ ಒಬ್ಬರನ್ನ ಕರ್ಕೊಂಬಂದು ಅನುಭವಿಸ್ತಾ ಇದ್ದೀವಿ. ಮುಂಚೆ ಯಾರನ್ನ ಕರ್ಕೊಂಡು ಬಂದಿದ್ರಿ ದೊಡ್ಡಪ್ಪ?
ಆ, ಯುಕ್ತಿ ಬಾಮ. ನನ್ನಿಂದೇನಾದರೂ ಚೇಚೆ ನೀವು ಬೇಜಾರು ಮಾಡ್ಕೋಬೇಡಿ. ಮಾಯಿ ಮಾತು ಹೊರಟಷ್ಟೇ, ಮನ್ಸು ತುಂಬಾ ಒಳ್ಳೇದು. ನಿಮ್ ಮನ್ಸು ಅರ್ಥ ಆಗುತ್ತೆ ನಂಗೆ. ಛಾಯಾ ಅಕ್ಕಗೂ ನಿಮ್ ಹಾಗೆ ಆಕ್ಸಿಡೆಂಟ್ ಆಗಿತ್ತು. ಅಪಘಾತ. ಅವತ್ತಿಂದ ನನ್ನ ಕಾಲು ನನ್ನ ಬಳಿ ಪದಕವಿದ್ದಿದ್ದರೆ ನಿಮ್ಮ ಕಾಲುಗಳಿಗೆ ಮತ್ತೆ ಜೀವ ತುಂಬುತ್ತಿದ್ದೆ. ಹಲೋ, ಇದು ವುಮೆನ್ಸ್ ವೆಲ್ಫೇರ್ ಆರ್ಗನೈಸೇಷನಾ? ಪ್ರದ್ಯುಮ್ನ, ಮೈ ಆಮೇಲೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ಆ ವಿಚಿತ್ರ ವೇಷ ಹಾಕೊಂಡಿದ್ದಾಳಲ್ಲ ಹುಡುಗಿ, ಆಮ್ರಪಾಲಿ ಮೈ. ಹಾ, ಆಮ್ರಪಾಲಿ ಮತ್ತೆ ಯುಕ್ತಿ ಇಬ್ರು ಮನೆಯಲ್ಲೇ ಇರಲಿ. ನನಗೇನೂ ಅಭ್ಯಂತರ ಇಲ್ಲ. ಥ್ಯಾಂಕ್ ಯು ಮೈ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹೇಳ್ಬಿಡ್ತೀನಿ. ಪ್ರದ್ಯುಮ್ ನಂಗೆ ಕಪಟ ಕಳ್ತನ ಏನು ಗೊತ್ತಿಲ್ಲಮ್ಮ. ಅದು ಅಲ್ಲದೆ ಅವರನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ನಮ್ಮ ಕಷ್ಟಗಳೆಲ್ಲ ಕಳೆದೋಗತ್ತಾ ಹೇಳು? ನಾಳೆ ದಿನ ಪ್ರದ್ಯುಮ್ನ ಮನೆಯಿಂದ ಹೊರಗೆ ಹೋದಾಗ ಆ ಆಮ್ರಪಾಲಿನೋ ಯುಕ್ತಿನೋ ಏನು ಮಾಡಲ್ಲ ಅಂತ ಏನು ಗ್ಯಾರಂಟಿ? ನೀ ಹೇಳಿದ್ದು ಸರಿ ಇಂದ್ರ. ದೊಡ್ಡವರು ಸುಮ್ಮನೆ ಹೇಳ್ತಾರ ಮಿತ್ರರಿಗಿಂತ ಶತ್ರುಗಳನ್ನ ಹತ್ರ ಇಟ್ಕೊಳ್ಳಿ ಅಂತ. ಅವಧೂತ್ರು ಹೇಳಿದ್ದಕ್ಕೂ ಅಮ್ಮ ಮಗಳು ಮನೆಗೆ ಬಂದಿರೋದಕ್ಕೂ ಏನೋ ಅರ್ಥ ಇದೆ ಇಂದ್ರ. ಅದೇನು ಅಂತ ನಾವು ತಿಳ್ಕೊಳ್ಬೇಕು. ಇಲ್ಲ ಅಂದ್ರೆ ಪ್ರದ್ಯುಮ್ ನನ್ನ ಜೀವನನ ಹಾಳು ಮಾಡ್ಬಿಡ್ತಾರೆ. ಮತ್ತೀಗ ಈ ಶಾಂತದುರ್ಗ ಇರೋವರೆಗೂ ನನ್ನ ಮೊಮ್ಮಗನ್ನ ಯಾರು ಏನು ಮಾಡಕ್ ಬಿಡಲ್ಲ. ನಾನವನ್ನ ಕಾಪಾಡ್ಕೊಳ್ತೀನಿ. ಬುಟ್ಟಿ ಎಲ್ಲೋಯ್ತು? ಭೂತ ಏನಾದ್ರು?
ಅಲ್ಲಿ ಹಣ್ಣು ಕೀಳ್ತಾ ಇದ್ನಾ ಅಲ್ಲಿ ಹಾ, ಹಾ. ಅಲ್ಲ ಅದಲ್ಲ ಅಲ್ಲಿ ಹಾ. ನೀವ್ ಹೇಳೋ ಹೊತ್ತಿಗೆ ನಾಳೆನೆ ಆಗೋಗುತ್ತೆ, ಅದ್ರ ಬದಲು ನಾವೇ ಹೋಗಿ ನೋಡ್ಬೋದು, ಬನ್ನಿ. ಆಯ್ತು, ನೋಡ್ಕೊಳಕ್ ಹೋಗಿ. ಹೇ, ಅಲ್ಲಿ ನೋಡಿ. ಆಮ್ರಪಾಲಿ, ಕ್ಷಮಿಸಿ ಮಾನವರೇ, ಭೂಲೋಕಕ್ಕೆ ಬಂದ ಗಳಿಗೆಯಿಂದ ಏನನ್ನೂ ಸೇವಿಸಿಲ್ಲ. ಅಯ್ಯೋ ಸೋ ಸಾರಿ. ನಾನು ಕೇಳ್ಬೇಕಿತ್ತು, ನನಗೆ ಹೊಳಿಲೇ ಇಲ್ಲ. ತೊಂದರೆ ಇಲ್ಲ, ನೀವು ಸೇವಿಸಿ, ರಸವತ್ತಾಗಿದೆ. ವಾವ್, ಸೂಪರ್ ಆಗಿದೆ. ಆದ್ರೆ ಆಶ್ಚರ್ಯ ಅಂದ್ರೆ ನಮ್ ಮನೆದೇ ಮರ, ಆದ್ರೂ ಒಂದ್ಸಲಾನು ನಾನು ಈ ತರ ಹಣ್ಣು ಕಿತ್ಕೊಂಡ್ ತಿಂದೇ ಇಲ್ಲ ಅಲ್ಲ. ಅಲ್ವಾ ಅಣ್ಣ, ನೀನು ಹಣ್ಣು ತಗೊಳ್ಳೋ. ಪ್ರದ್ಯುಮ್ನ, ಮಾಯಿ ಏನಂದ್ರು? ಆಮ್ರಪಾಲಿ ಮನೇಲೇ ಇರ್ಬೋದು ಅಂದ್ರು. ಹಾಗೆ ಯುಕ್ತಿ ಕೂಡ ಇಲ್ಲೇ ಇರ್ಬೋದು ಅಂದ್ರು. ಆಪದ್ ಬಾಂಧವ, ನನಗೆ ಆಶ್ರಯ ಕೊಡುತ್ತಿರುವ ನಿಮಗೆ ನನ್ನ ಕೃತಜ್ಞತೆಗಳು. ರಾಜಕುಮಾರನನ್ನು ಪದಕವಿಲ್ಲದೆ ಹುಡುಕುವ ಮಾರ್ಗ ತಿಳಿಯುವವರೆಗೂ ನಾನು ಇಲ್ಲಿಯೇ ಇರುತ್ತೇನೆ. ನಿಮ್ಗೆ ಎಷ್ಟು ದಿನ ಇಲ್ಲೇ ಇರ್ಬೇಕು ಅನ್ಸುತ್ತೋ ಅಷ್ಟು ದಿನನೂ ಇಲ್ಲೇ ಇರಿ. la